ಮಾಜಿ ಸಿಎಂ ಎಸ್ಎಂ ಕೃಷ್ಣ ಇನ್ನೂ ನೆನಪು ಮಾತ್ರ. ಇವತ್ತು ಸಂಜೆ ಎಸ್ಎಂ ಕೃಷ್ಣ ತವರೂರಲ್ಲಿ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಾಗುತ್ತೆ. ಎಸ್ಎಂ ಕೃಷ್ಣ ಅವರ ನೆಚ್ಚಿನ ಕಾಫಿ ಡೇ ಆವರಣದಲ್ಲಿ ಅವರ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸಂಜೆ 4 ಗಂಟೆಗೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ನಿನ್ನೆಯಿಂದಲೇ ಮಾಡಿಕೊಳ್ಳಲಾಗ್ತಾ ಇದೆ. ನಸುಕಿನ ಜಾವ ನಿನ್ನೆ ಎಸ್ಎಂ ಕೃಷ್ಣ ಅವರ ನಿಧನವಾಗಿದೆ. ನಿನ್ನೆಯಿಂದ ಸಾಕಷ್ಟು ಜನ ಗಣ್ಯರು ಬಂದು ಅವರ ಅಂತಿಮ ದರ್ಶನವನ್ನ ಸದಾಶಿವನಗರ ನಿವಾಸದಲ್ಲಿ ಪಡೆದಿದ್ದಾರೆ. ಕುಟುಂಬಸ್ಥರು, ಅವರ ಸ್ನೇಹಿತರು, ಆಪ್ತರು, ಅಭಿಮಾನಿಗಳು, ಕಾರ್ಯಕರ್ತರು, ಕೃಷ್ಣ ಅವರನ್ನ ಪ್ರೀತಿಸುವವರು ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅಂತಿಮ ದರ್ಶನ ಪಡೆದಿದ್ದಾರೆ. ಕಾಂಗ್ರೆಸ್ನ ಸಚಿವರು, ಶಾಸಕರು, ಮುಖಂಡರು, ಬಿಜೆಪಿಯ ಶಾಸಕರು, ಮುಖಂಡರು ಹಾಗೆ ಜೆಡಿಎಸ್ನ ಶಾಸಕರು ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. 7:30ಕ್ಕೆ ಅವರ ಪಾರ್ಥಿವವನ್ನ ಸೋಮನಹಳ್ಳಿಗೆ ಕೊಂಡೊಯ್ಯಲಾಗುತ್ತೆ. ಮಾರ್ಗ ಮಧ್ಯೆ ಅಲ್ಲಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ನವ ಕರ್ನಾಟಕದ ಏಳಿಗೆಗೆ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರ. ಅದರಲ್ಲೂ ಬೆಂಗಳೂರಲ್ಲಿ ನಾವು ಈಗ ನೋಡ್ತಾ ಇರುವಂತಹ ಫ್ಲೈಓವರ್ ಆಗಿರ್ಬೋದು, ಮೆಟ್ರೋ ಕಾನ್ಸೆಪ್ಟ್ ಆಗಿರ್ಬೋದು, ಅದೆಲ್ಲವೂ ಎಸ್ಎಂ ಕೃಷ್ಣ ಅವರ ಕೊಡುಗೆ. ಮತ್ತು ಅವರು ಆಲೋಚನೆ ಮಾಡ್ತಾ ಇದ್ದಂತಹ ಬಗ್ಗೆ ಸಾಕಷ್ಟು ಸಲ ಅವರ ವ್ಯಾಸಂಗ ಕೂಡ ವಿದೇಶದಲ್ಲಾಗಿರೋದ್ರಿಂದ ಮತ್ತು ಅವರು ವಿದೇಶದಲ್ಲಿರುವಂತಹ ಅಭಿವೃದ್ಧಿಯನ್ನ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ತಗೊಂಡು ಬರೋದಾದ್ರೂ ಹೇಗೆ ಅಂತ ಯೋಚಿಸಿದಾಗ ಅವರಿಗೆ ಕಂಡದ್ದು ಸಿಂಗಾಪುರ್ ಮಾದರಿಯ ದೊಡ್ಡ ಫ್ಲೈಓವರ್ಗಳು. ಆ ದೊಡ್ಡ ಮಾದರಿಯ ಫ್ಲೈಓವರ್ ಆಗದೆ ಇದ್ರೂ ಈ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ, ಒಂದು ಒಳ್ಳೆಯ ಮಾರ್ಗವನ್ನ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಫ್ಲೈಓವರ್ಸ್ ಆಗಿರಬಹುದು ಮತ್ತು ಬೆಂಗಳೂರಿನ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದ್ದು ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ. ಎಸ್ಎಂ ಕೃಷ್ಣ ಅವರ ಕೊಡುಗೆ ಬೆಂಗಳೂರಿಗಂತೂ ಅಪಾರ. ಈಗಲೂ ಕೂಡ ಅಂತಿಮ ದರ್ಶನವನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಜನ ಪಡಿತಾ ಇದ್ದಾರೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಿಂದ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಇವತ್ತು 7:30 ಸುಮಾರಿಗೆ ಅವರ ಪಾರ್ಥಿವ ಶರೀರವನ್ನ ಮದ್ದೂರಿಗೆ ಕೊಂಡೊಯ್ಯಲಾಗುತ್ತೆ. ಅದಕ್ಕೆ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಸ್ಥಳದಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ. ಸಭಾ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ನಿಧನ ಹಿನ್ನೆಲೆಯಲ್ಲಿ ಇಂದು ಅವರ ಸ್ವಗ್ರಾಮಕ್ಕೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಈಗಾಗಲೇ ಪೊಲೀಸರು ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾನೀಗ ಅವರ ನಿವಾಸದ ಮುಂದಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಸದ್ಯ ಯಾರಿಗೂ ಕೂಡ ಒಳಗೆ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಗಣ್ಯರಿಗೆ ಮಾತ್ರ ಒಳಗೆ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂಥದ್ದು. ಬೆಳಗ್ಗೆ 7:30 ಸುಮಾರಿಗೆ ಇಲ್ಲಿಂದ ಮೃತದೇಹವನ್ನು ಕೊಂಡೊಯ್ಯಲಾಗುತ್ತೆ. ಮಂಡ್ಯದ ಮದ್ದೂರಿಗೆ ಅವರ ಮೃತದೇಹವನ್ನು ಕೊಂಡೊಯ್ದು ಅಲ್ಲಿ ಅಂತ್ಯ ಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಈಗಾಗಲೇ ಕುಟುಂಬಸ್ಥರು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ಕೊಟ್ಟಿರುವಂಥದ್ದು. ಮೊದಲಿಗೆ ಕೆಂಗೇರಿಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅನಂತರದಲ್ಲಿ ಬಿಡದಿ ಬಳಿಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವರ ಅಭಿಮಾನಿಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅನಂತರದಲ್ಲಿ ರಾಮನಗರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. 5 ರಿಂದ 10 ನಿಮಿಷಗಳ ಕಾಲ ಮಾತ್ರ ಅವಕಾಶವನ್ನು ಕೊಡಲಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಈಗಾಗಲೇ ಸ್ಪಷ್ಟಪಡಿಸಲಾಗಿರುವಂಥದ್ದು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂಥದ್ದು. ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ನೀಡಿದ್ದಾರೆ. ಸಾಕಷ್ಟು ಜನ ಗಣ್ಯರು ಕೂಡ ಈಗಾಗಲೇ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಗಣ್ಯರು ಕೂಡ ಈಗಾಗಲೇ ಬಂದಿದ್ದಾರೆ. ಅದೇ ರೀತಿ ಸಾರ್ವಜನಿಕರು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ.
ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಅಂದರೆ ದಾರಿಯುದ್ದಕ್ಕೂ ಕೂಡ ಸಂಪೂರ್ಣವಾಗಿ ಪೊಲೀಸ್ ಭದ್ರತೆಯನ್ನು ನೀಡಲಾಗುತ್ತೆ. ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ವಹಿಸಿದ್ದಾರೆ. ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ತಪ್ಪುಗಳು ನಡೀಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಈ ರೀತಿಯ ಒಂದು ಕಾರ್ಯವನ್ನು ಕೂಡ ಪೊಲೀಸರು ಕೈಗೊಳ್ತಾ ಇರುವಂಥದ್ದು. ಇನ್ನು ಅವರ ಕುಟುಂಬಸ್ಥರು ಯಾವ ರೀತಿಯಲ್ಲಿ ಹೇಳ್ತಾರೋ ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಗಳು ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಅಂದರೆ ಎಲ್ಲೂ ಕೂಡ ಗೊಂದಲ ಆಗಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ರಶ್ ಆಗಬಾರ್ದು. ಅದೇ ರೀತಿಯಲ್ಲಿ ಗಣ್ಯ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಸಿಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಸಚಿವರು, ಶಾಸಕರು ಹಾಗೆ ವಿರೋಧ ಪಕ್ಷದ ನಾಯಕರು ಕೂಡ ಬಂದು ಇಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಿನ್ನೆ ರಾತ್ರಿ ಸಾಕಷ್ಟು ಜನ ಬಂದು ಪಡೆದಿರುವಂಥದ್ದು. ಇಂದು ಬೆಳಗ್ಗೆಯೂ ಕೂಡ ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡೀಲಿಕ್ಕಿದ್ದಾರೆ. ಹಾಗಾಗಿ ಸಕಲ ವ್ಯವಸ್ಥೆಯೂ ಕೂಡ ಈಗಾಗಲೇ ಒಳಗಡೆ ಆಗಿರುವಂಥದ್ದು. ಅದೇ ರೀತಿಯಲ್ಲಿ 7:30 ನಂತರದಲ್ಲಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಸಿದ್ಧಪಡಿಸಲಾಗಿರುವಂಥದ್ದು. ಸಭಾ ಅಂತಿಮವಾಗಿ ಅವರು ಯಾವ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಅವೆಲ್ಲವನ್ನು ಕೂಡ ನಾವು ಮಾಡ್ತೀವಿ. ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು 7:30ವರೆಗೂ ಯಾರಿಗೂ ಕೂಡ ಒಳಗೆ ಬಿಡೋದಿಲ್ಲ. ನೇರವಾಗಿ ನಾವು ಮೃತದೇಹವನ್ನು ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿರೋದ್ರಿಂದಾಗಿ ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಅನ್ನುವಂಥದ್ದು ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 7:30ವರೆಗೂ ಕೂಡ ಯಾರಿಗೂ ಕೂಡ ಒಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದಾಗಿ ಸಾರ್ವಜನಿಕರಿಗೆ ಅವಕಾಶ ಸಿಗೋದಿಲ್ಲ. ಕೇವಲ ರಾಜಕೀಯ ವ್ಯಕ್ತಿಗಳು ಅಥವಾ ಗಣ್ಯರಿಗೆ ಮಾತ್ರ ಇಲ್ಲಿ ಅವಕಾಶ ಅನ್ನುವಂಥದ್ದು ಇರುವಂಥದ್ದು. ಅವರು 7:30ವರೆಗೆ ಬಂದು ಇಲ್ಲಿ ಬೇಕಾದರೆ ಅಂತಿಮ ದರ್ಶನವನ್ನು ಪಡಿಬೋದು. ಅನಂತರದಲ್ಲಿ ಅಂತಿಮ ದರ್ಶನವನ್ನು ಪಡಿಬೇಕು ಅಂತ ಹೇಳಿದ್ರೆ ಕೆಂಗೇರಿಗೆ ಹೋಗಬೇಕಾಗುತ್ತೆ, ಇಲ್ಲದಿದ್ದರೆ ಬಿಡದಿ ಅಥವಾ ರಾಮನಗರ, ಅಲ್ಲದೆ ಹೋದಂಥ ಸಂದರ್ಭದಲ್ಲಿ ಮಂಡ್ಯದ ಮದ್ದೂರಿಗೆ ಹೋಗಬೇಕಾಗುತ್ತೆ. ಆ ಪ್ಲೇಸ್ಗಳನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಅವಕಾಶವನ್ನು ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಅವರಿಗೆ ಅವಕಾಶ ಕೂಡ ಸಿಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥ ಒಂದು ವಿಚಾರ ಕೂಡ ಹೌದು. ಹಾಗಾಗಿ ಸಾರ್ವಜನಿಕರು ಯಾರು ಕೂಡ ಈಗ ಸದ್ಯದ ಮಟ್ಟಿಗೆ ಬರ್ತಾ ಇಲ್ಲ. 8 ಗಂಟೆ 7:30 ಅಥವಾ 8 ಗಂಟೆ ಸುಮಾರಿಗೆ ಇಲ್ಲಿಂದ ಮೃತದೇಹವನ್ನು ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅವರಿಗೆ ಅಂತಿಮ ದರ್ಶನಕ್ಕೆ ಮತ್ತೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆ ಎಲ್ಲೂ ಅವಕಾಶವನ್ನು ಕಲ್ಪಿಸಲಾಗೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿರುವಂಥ ವಿಚಾರ ಕೂಡ ಹೌದು. ಸಭಾ